ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದಾನದಿಂದ ಹಾನಿ ಆಗುವುದೇ, ದಾನದಿಂದ ಅಭಿವೃದ್ಧಿಯಾಗುವುದೇ? ಹೌದು, ದಾನ ಮಾಡಿದರೆ ಬಹಳ ಒಳ್ಳೆಯದು, ದಾನ ಇತ್ಯಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು ಹಿರಿಯರ ಒಂದು ಮಾತು, ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರುವಂಥ ಒಂದು ಸಂಪ್ರದಾಯವಾಗಿದೆ. ಯಾವುದೇ ಪೂಜೆ ಇರಲಿ, ಇಂಥದ್ದೇ ಪೂಜೆ ಅಂತ ಹಾಕಬೇಡಿ. ಪೂಜೆ ಮುಗಿದ ನಂತರ ನೀವು ದಾನ ಮಾಡಿಲ್ಲ, ವ್ರತ ಮಾಡಿದ್ದೀನಿ ಅದಾದ ನಂತರ ದಾನ ಮಾಡಿಲ್ಲ, ಪಾರಾಯಣ ಮಾಡಿದ್ದೀನಿ ಅದಾದ ನಂತರ ದಾನ ಮಾಡಿಲ್ಲ, ಹೋಮ ಮಾಡಿದ್ದೀನಿ ಅದಾದ ನಂತರ ದಾನ ಮಾಡಿಲ್ಲ, ಆ ಪೂಜೆ, ಆ ಹೋಮ, ಆ ವ್ರತ ಎಲ್ಲವೂ ವ್ಯರ್ಥ. ಸೊ ದಾನ ಖಂಡಿತವಾಗ್ಲೂ ಮಾಡಬೇಕು. ಆದರೆ ದಾನ ಮಾಡೋದ್ರಿಂದ ಒಳಿತು ಆಗೋದುಂಟು, ದಾನ ಮಾಡಿ ಕೆಟ್ಟವರು ಉಂಟು. ಅಂದರೆ ದಾನ ಯಾವುದನ್ನು ಮಾಡಬೇಕು ನೋಡಿ. ಭಾಳಷ್ಟು ಕೇಸ್ಗಳು ನಮ್ಮ ಹತ್ರ ಬರ್ತವೆ. ನನ್ನ ಮಗ ಅಥವಾ ಮಗಳು ಸರಿ ಇಲ್ಲ, ತಪ್ಪು ದಾರಿಗೆ ಹಿಡಿದಿದ್ದಾರೆ, ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಅಥವಾ ಸಂತಾನಕ್ಕೆ ಸಮಸ್ಯೆ ಇದೆ. ಎರಡರಲ್ಲೂ ವ್ಯತ್ಯಾಸ ಇದೆ. ಒಂದು, ನಮಗೆ ಸಂತಾನ ಆಗ್ತಾಯಿಲ್ಲ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಅಂತಾರೆ, ಅಥವಾ ಸಂತಾನದಿಂದ ನಮಗೆ ಸಮಸ್ಯೆ ಇದೆ, ಸಂತಾನ ತಪ್ಪು ದಾರಿಗೆ ಹಿಡಿದೈತೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ಗಲಾಟೆ, ಹಠ, ನಮಗೆ ಇಷ್ಟವಿಲ್ಲದಂಥ ಬೇರೆ ಇವ್ರನ್ನ ನೋಡ್ತಾ ಇದ್ದಾರೆ, ಒಂದು ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದಾರೆ, ಕೆಟ್ಟ ಸಾವಾಸದಲ್ಲಿ ಬಿದ್ದಿದ್ದಾರೆ, ಕೆಟ್ಟ ಚಟಗಳಿಗೆ ದಾಸರಾಗಿದ್ದಾರೆ. ಈ ರೀತಿಯಾಗೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದೆಯಾ? ಅದಕ್ಕೇನು ಕಾರಣ ಅನ್ನೋದಕ್ಕೆ ಒಂದು ಕಾರಣ ನಾನು ಹೇಳಲ್ಲ. ಅದಕ್ಕೆ ಕಾರಣ ದಾನ. ಹೌದು, ನೀವು ಮಾಡುತ್ತಿರುವ ದಾನ. ಇವಾಗ ತುಂಬ ಜನರಿಗೆ ಒಂದು ಡೌಟ್ ಬರುತ್ತೆ, ನಾವು ದಾನನೇ ಮಾಡಲ್ಲ. ಹೌದು, ನೀವು ಮಾಡದೇ ಇರುವಂಥ ದಾನ. ಯಾಕೆಂದರೆ ನಾವು ದಾನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಮ್ಮ ಸಂತಾನ ಅಥವಾ ನಮ್ಮ ಮಕ್ಕಳು ಇರ್ತದೆ ಅಂತದೇ ಶಾಸ್ತ್ರ. ಸೊ ನಿಮ್ಮ ಮಕ್ಕಳು ಸರಿ ದಾರಿನಲ್ಲಿ ಇಲ್ಲ ಅಂದರೆ ನೀವು ತಪ್ಪಾಗಿ ದಾನ ಮಾಡ್ತಾ ಇದ್ದೀರಾ ಅಥವಾ ದಾನನೇ ನೀವು ಮಾಡ್ತಾ ಇಲ್ಲ. ಎರಡರಲ್ಲಿ ಒಂದಂತೂ ಸತ್ಯ. ಗೊತ್ತಾಯ್ತಾ? ತಪ್ಪಾಗಿ ದಾನ ಅಂದರೆ ಏನರ್ಥ ಅಂತ ನಿಮಗೆ ಯಾರಿಗಾದರೂ ಇದೊಂದು ಗೊಂದಲ ಬರ್ಬೋದು. ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಜಾತಕವನ್ನು ಯಾವುದೇ ಕಾರಣಕ್ಕೂ ಪ್ರತಿ ಸಲ ನಾವು ಜಾತಕವನ್ನು ನೋಡಬೇಕಾಗುತ್ತೆ. ಶನಿದೇವರು ಒಂದು ಉದಾಹರಣೆ ರೂಪದಲ್ಲಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಗ್ರಹಗಳಿಗೂ ಇದೆ. ಶನಿದೇವರಿಗೆ ನಾನು ಹೇಳೋಕೆ ಬಂದೆ ಅಂದರೆ, ಶನಿದೇವರು ನಿಮ್ಮ ಜಾತಕದಲ್ಲಿ ಉಚ್ಚರಾಗಿದ್ದ ಪಕ್ಷದಲ್ಲಿ, ಉಚ್ಚ ರಾಶಿಯಲ್ಲಿ ಇದ್ದ ಪಕ್ಷದಲ್ಲಿ, ಯಾಕಂದರೆ ಉಚ್ಚ ಅಂತ ವರ್ಡ್ ಯೂಸ್ ಮಾಡಿದಾಗ ಜ್ಯೋತಿಷದ ಜ್ಞಾನ ಇಲ್ದಿದ್ದಂಥವ್ರಿಗೆ ಅರ್ಥ ಆಗಲ್ಲ. ಸೊ ಉಚ್ಚ ರಾಶಿಯಲ್ಲಿ ಶನಿದೇವರು ಇದ್ದ ಪಕ್ಷದಲ್ಲಿ ಬಾದಾಮಿಯನ್ನು ದಾನ ಮಾಡುವ ಹಾಗಿಲ್ಲ. ಗೊತ್ತಾಯ್ತಾ? ಬಾದಾಮಿಯನ್ನು ನೀವು ದಾನ ಮಾಡೋ ಹಾಗಿಲ್ಲ. ನೀಚ ರಾಶಿಯಲ್ಲಿದ್ದಾಗ ಬಾದಾಮಿಯನ್ನು ನೀವು ದಾನ ಮಾಡಬೇಕು. ನೀಚ ರಾಶಿಯಲ್ಲಿ ಶನಿದೇವರಿದ್ದಾಗ ಬಾದಾಮಿಯನ್ನು ದಾನ ಮಾಡಿದ್ರೆ ಶುಭ ಫಲ ಸಿಗುತ್ತೆ. ಅದೇ ಉಚ್ಚ ರಾಶಿಯಲ್ಲಿದ್ದಾಗ ಬಾದಾಮಿಯನ್ನು ದಾನ ಮಾಡಬಾರ್ದು ಅಂದರೆ ಗುರು ತಗೋಬೋದು. ಯಾರಿಂದಲಾದರೂ ನೀವು ಬಾದಾಮಿಗಳನ್ನ ತಗೋತಾ ಇದ್ದರೆ ಶನಿಯ ಒಂದು ಶುಭ ಫಲ ಇನ್ನೂ ವೃದ್ಧಿಯಾಗುತ್ತೆ. ಸೊ ನಮ್ಮ ಜಾತಕ ಹೇಳುತ್ತೆ ನಾವು ಯಾವ ವಸ್ತುವನ್ನು ದಾನ ಮಾಡಬೇಕು, ಯಾವ ವಸ್ತುವನ್ನು ದಾನ ಮಾಡಬಾರ್ದು, ಏನು ಮಾಡಿದ್ರೆ ನಮಗೆ ಒಳಿತಾಗುತ್ತೆ, ಏನು ಮಾಡಿದ್ರೆ ನಮಗೆ ಕೆಡುಕಾಗುತ್ತೆ. ಇದಕ್ಕೆ ಭಾಳಷ್ಟು ಉದಾಹರಣೆಗಳಿದೆ. ವಿಡಿಯೋವನ್ನು ನೋಡ್ತಾ ಇರುವಂಥ ವೀಕ್ಷಕರಲ್ಲಿ ಹಿರಿಯರೆಲ್ಲ ಇದನ್ನು ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಹೌದು, ದಾನ ಮಾಡ್ತಿದ್ದಂಥ ವಂಶ ಇತ್ತು, ಇವತ್ತು ಆ ದಾನವನ್ನು ಪಡೆದಂಥ ವಂಶ ಚೆನ್ನಾಗಿದೆ, ದಾನ ಕೊಟ್ಟಂಥ ನಾವುಗಳು ಬೀದಿಗೆ ಬಂದಿದ್ದೀವಿ. ನಿಜಾನೋ ಸುಳ್ಳೋ ಅನ್ನೋದನ್ನು ನೀವು ನೋಡಿ. ಅಂದರೆ ದಾನ ಸರಿ ಇಲ್ವಾ, ದಾನ ಮಾಡಬಾರ್ದ ಅಂದರೆ ಅಲ್ಲವೇ ಅಲ್ಲ. ಈ ಮೆಸೇಜ್ ಇಲ್ಲ ಇದರಲ್ಲಿ. ದಾನ ಮಾಡಿ, ಆದರೆ ಯಾವ ದಾನವನ್ನು ಮಾಡಬೇಕು, ಯಾರಿಗೆ ಮಾಡಬೇಕು ಅಂತ ನಿಮ್ಮ ಜಾತಕದ ರೀತಿ ತಿಳ್ಕೊಂಡು ಅದಾದ ನಂತರ ದಾನವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲೂ ಒಳ್ಳೆಯದಾಗುತ್ತೆ. ಮತ್ತು ದಾನಗಳು ನಮ್ಮ ಸಂತಾನವನ್ನು ಕಾಪಾಡುತ್ತೆ, ನಮ್ಮ ವಂಶವನ್ನು ಅಭಿವೃದ್ಧಿ ಮಾಡುತ್ತೆ ಅನ್ನೋದನ್ನು ಮರಿಬೇಡಿ. ಇದೇ ರೀತಿಯಾದಂಥ ಅಭೂತಪೂರ್ವವಾಗಿರುವಂಥ ವಿಶಿಷ್ಟವಾಗಿರುವಂಥ ವಿಚಾರಗಳನ್ನ ತಗೊಂಡು ಪ್ರತಿದಿನ ನಾನು ನಿಮ್ಮೊಟ್ಟಿಗಿರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಚೆನ್ನಾಗಿದೆ ಗುರುಗಳೇ ಅಂತ ಹೇಳಿದ್ರೆ ಒಂದು ಲೈಕು ಮತ್ತು ಯಾರಿಗಾದರೂ ಶೇರ್ ಮಾಡೋದನ್ನು ಮಾಡ್ತಾಯಿರಿ. ಎಲ್ರಿಗೂ ಒಳ್ಳೆಯದಾಗಲಿ.